Today I will talk truth of the story. ದಟ್ಸ್ ಮೀನ್ ಇನ್ ಕನ್ನಡ ಜೀವನದ ಒಂದು ಸತ್ಯ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾತಾಡಬೇಕು ಅಂತ ಬಂದಿರೋದು ಜೀವನದ ಬಗ್ಗೆ. ಜೀವನ ಎಷ್ಟು ಕಷ್ಟ ಅಂದರೆ ಗೈಸ್, ಕೆಲಸ ಹುಡುಕೊಳ್ಳೋದು, ಆ ಕೆಲಸ ತಗೊಳ್ಳೋಕ್ಕೆ ಕಷ್ಟಪಡೋದು ತುಂಬ ಕಷ್ಟ. ಅವ್ರು ಹೇಳಿದ ಕಡೆ ಹೋಗಬೇಕು, ಮೀಟಿಂಗ್ಸ್ಗಳೆಲ್ಲ ಅಟೆಂಡ್ ಮಾಡಬೇಕು. ಎಷ್ಟು ಕಷ್ಟ ಇದೆ ಲೈಫ್ ಅಂದರೆ. ಕಾಲೇಜ್ ಲೈಫೇ ಬೇರೆ. ಇನ್ನು 1 to 10th ಆಡ್ಕೊಂಡು ಚಿಕ್ಕ ಹುಡುಗರು ಜೀವನ ಕಳೆದ್ಬಿಡ್ತೀವಿ. ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಗೊತ್ತೇ ಆಗಲ್ಲ. ಅದು ಇದು ಆ ಶೋಕಿ ಈ ಶೋಕಿ. ಡಿಗ್ರಿಗೆ ಬಂದಮೇಲೆ ಲೈಫೇ ಬೇರೆ ಥರ. ಫೈನಲ್ ಇಯರ್ ಡಿಗ್ರಿಗೆ ಬಂದ್ವಾ, ನೆಕ್ಸ್ಟ್ ಜೀವನ ಏನು ಮಾಡೋದು, ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಾಡೋದು, ಇಲ್ಲಾಂದರೆ ಕೆಲ್ಸಕ್ಕೆ ಹೋಗೋದು. ಸಮ್ಟೈಮ್ಸು ಲೋವರ್ ಬಾಯ್ಸ್ ಇರ್ತಾರೆ. ಬಾಯ್ಸ್ ಅಂತೂ ಲೈಫ್ ತುಂಬ ಕಷ್ಟ ಅನ್ಕೊಂಡಿದ್ದಾರೆ. ಡಿಗ್ರಿ ಆಗಿದ ತಕ್ಷಣ ಕೆಲ್ಸಕ್ಕೆ ಹೋಗಬೇಕು, ಮನೆ ಮೇಂಟೆನೆನ್ಸು, ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೋಬೇಕು. ಯಾರು ಲೈಫ್ ಎಷ್ಟು ಕಷ್ಟ ಅಂತ ಅನುಭವಿಸ್ತಾರಾಗಲೇ ಗೊತ್ತಾಗೋದು. ಆದರೂ ನೆಕ್ಸ್ಟು ಪೋಸ್ಟ್ ಗ್ರ್ಯಾಜುಯೇಟೆಡ್ ಯಾರೂ ಮಾಡಲ್ಲ ಅಷ್ಟು ಈಸಿಯಾಗಿ. ಅಂದರೆ ಮೈಂಡು ಎಲ್ಲರಿಗೂ ಒಂದೇ ಥರ ಇರೋಲ್ಲ. ಏನು ಗ್ರ್ಯಾಜುಯೇಷನ್ಗೆ ಕೆಲಸ ಕರೆಕ್ಟಾಗಿ ಸಿಗ್ತಾರ. ಏನು ಇಂಪಾರ್ಟೆಂಟ್ ಬಂದು ಸ್ಕಿಲ್ ಇರಬೇಕು. ಏನೇನು ಸ್ಕಿಲ್ನೇ ನಾವು ಕೇಳೋದು. ಆಮೇಲೆ ಇನ್ನೊಂದೇನೆಂದರೆ ಬಿಸ್ನೆಸ್ ಮೈಂಡ್ ಜಾಸ್ತಿ ಇರಬೇಕು. ಏನು ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಅಪ್ಪ ಆಗೋದೇ ಇಲ್ಲ. ಸುಮ್ಮನೆ ಅವ್ರು ಹೇಳಿದೆಲ್ಲ ಮಾಡ್ಕೊಂಡು, ಅದು ಹೇಳಿದೆಲ್ಲ ಮೀಟಿಂಗ್ಸು, ಅದು ಇದು ಕಾಲು ಸುಮ್ಮನೆಲ್ಲ ತಗೊಂಡು ವಿಚಾರ ಬಿಟ್ಟಿದೆ. ಸ್ವಂತ ಏನಾರ ಬಿಸ್ನೆಸ್ ಮಾಡಬೇಕು, ಕ್ಲಿಕ್ ಮಾಡ್ಕೋಬೇಕು, ಆರಾಮಾಗಿ ನಿಮ್ಮದೇ ಪೀಸ್ಫುಲ್ಲಾಗಿ ಜೀವನ ಸಾಗಿಸ್ಬೇಕು. ಇದ್ದಿದ್ದವನೇ ನಿಜವಾಗ್ಲೂ ನೆಮ್ಮದಿಯಾಗಿರೋ ನನ್ನ ಪ್ರಕಾರ ಹೆಂಗಿರ್ಬೇಕಂತಂದರೆ ಏನೋ ಒಂದು ಬಿಸ್ನೆಸ್ ಇರಬೇಕು. ಈಗ ಒಂದು ಹೂವಿನೇ ಸಾಕು, ದನನೇ ಸಾಕು, ಹಸು, ಸಮ್ಟೈಮ್ಸ್ ಆಡುಮರಿ, ಕೋಳಿ, ಏನೋ ಬಿಸ್ನೆಸ್. ಒಂದು ಮೆಡಿಕಲ್ ಶಾಪು, ಟೀ ಅಂಗಡಿನೋ, ಒಂದು ಹೋಟೆಲ್, ಏನಿಟ್ಟರೂ ಸರಿ ನಮ್ಮ ಕಾಲದಲ್ಲಿ ನಾವು ನಿಂತ್ಕೋಬೇಕು. ಯಾರು ನಮ್ಗೆ ಕೇಳೋದಿರ್ಬಾರ್ದು, ಹೇಳೋದಿರ್ಬಾರ್ದು. ಬೇರೆ ಕಂಪ್ನಿಗೋಸ್ಕರನೇ ಎಷ್ಟೊಂದು ದುಡಿತಾ ಇರ್ತೀವಿ. ಬೆಳಿ ಮಗೊಂದು ನಮ್ಮ ಬಿಸ್ನೆಸ್ಗೆ ನಾವು ದುಡಿಯಲ್ವಾ. ಬಟ್ ಆ ಬಿಸ್ನೆಸ್ಸು ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಬೇಕಲ್ವಾ. ಇನ್ವೆಸ್ಟ್ಮೆಂಟ್ಗೋಸ್ಕರನೇ ಕೆಲ್ಸಕ್ಕೆ ಹೋಗೋದು. ಬಟ್ ಮನೆಯವ್ರ ಹತ್ರ ಈಸ್ಕೊಂಡು ಮಾಡೋದೇ ಬೇರೆ. ನಾವು ದುಡ್ದು ಆ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡೋದೇ ಬೇರೆ. ಆ ಲೆವೆಲೇ ಬೇರೆ. ಇಲ್ಲ, ಎಲ್ಲರಿಗೂ ಅನುಭವ ಆಗೈತೆ. ಡಿಗ್ರಿ ಆದಮೇಲೆ ಆಲ್ಮೋಸ್ಟು ಈ ಕಾಲದಲ್ಲೇನೋ ಹುಡುಗಿರು ಪೈಪೋಟಿಯವ್ರೆ. ಪಾಪ ಅವ್ರಿಗೂ ಜೀವನ ಕಷ್ಟ ಐತೆ. ಅವರು ಮನೆಯವ್ರಿಗೆ ನಾನೇ ಹೆಲ್ಪ್ ಮಾಡಬೇಕು ಅನ್ನೋದೆಲ್ಲ ಇರ್ತದೆ. ಬಟ್ ಅವ್ರು ಕೆಲ್ಸಕ್ಕೆ ಹೋಗ್ಬೇಕು. ಅಷ್ಟಾಗಿ ಅವ್ರು ಬಿಸ್ನೆಸ್ಗೆ ಕೈ ಹಾಕೋಕೆ ಹೋಗೋಲ್ಲ. ಯಾಕಂದರೆ ಅವನ್ನ 4-5 ವರ್ಷ ಡಿಗ್ರಿ ಆದಮೇಲೆ ಕೆಲ್ಸಕ್ಕೆ ಹೋಗ್ತಾರೆ. ಮನೆಯವ್ರಿಗೆ ಅಷ್ಟೇ ಇಷ್ಟ ಮಾಡ್ಕೊಂಡು ಆಮೇಲೆ ಮದುವೆ ಎಲ್ಲ ಗೊತ್ತಿರೋದೇ. ಮದುವೆಗಿದು ಮಾಡ್ತಾರೆ, ಹೋಗ್ತಾರೆ. ಸಣ್ಣ ಎಲ್ಲೋ 120% ಅಷ್ಟೇ ಹುಡುಗಿರು ಹೋಗಬೇಕು, ಬಿಸ್ನೆಸ್ ಮಾಡಬೇಕು, ನಾನು ಬಿಲ್ಡ್ ಆಗಬೇಕು, ನಮ್ಮ ಮನೆಯಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ಮನೆ ಕಟ್ಟಬೇಕು, ಇನ್ವೆಸ್ಟ್ಮೆಂಟು, ಲ್ಯಾಂಡ್ ಪರ್ಚೇಸು, ಕಾರ್ ತಗೋಬೇಕು ಎಲ್ಲ ಅವ್ರ ಹುಡುಗಿರ ಮೈಂಡು ಚೆನ್ನಾಗಿರ್ತದೆ. ಅದು ಒಳ್ಳೆಯದೇ, ಒಪ್ಕೋತೀನಿ. ಸಮ್ಟೈಮ್ಸ್ ಬಾಯ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಅವ್ರ ಲೈಫೇ ಕಷ್ಟ. ಅದರಲ್ಲಿ ಆ ಡಿಗ್ರಿಲೋ ಪಿ ಯುಲೋ ಯಾವುದೋ ಒಂದು ಲವ್ ಮಾಡಿಬಿಟ್ಟಿರ್ತಾರೆ. ಅಯ್ಯೋ, ಅವಳು ಡಿಗ್ರಿ ಆದಮೇಲೆ ಅವ್ರ ಮನೆಯವರು ಮದುವೆಗಿದ್ವಿ ಅಂತಂದರೆ ಎಲ್ಲ ಈ ಲೆವೆಲೇ ನೋಡೋದು. ಎಲ್ಲ ದುಡ್ಡಿರೋಡ್ನೇ ಗೈಸ್. ಪಕ್ಕ ದುಡ್ಡಿದ್ರೇ ಎಲ್ಲ ಈ ಲೆವೆಲು ಗೈಸ್. ಈ ಕಾಲದಲ್ಲಿ ನೋಡೋದು ಏನೋ ಡಿಗ್ರಿ ಗಂಟ ನಿಮ್ಮನ್ನು ಲವ್ ಮಾಡ್ಬೋದು ಅಷ್ಟೇ. ಅವಳು ಡಿಗ್ರಿ ಆದಮೇಲೆ ಆಲ್ಮೋಸ್ಟ್ ಪಿ ಯು ಫಸ್ಟ್ ಇಯರ್ ಡಿಗ್ರಿಲೇ ಶೋಕಿಗೆಲ್ಲ ಹೇಳ್ಬಿಟ್ಟಿರ್ತಾರೆ. ಪಬ್ಬು, ಕೆಫೆ, ಬಾರು, ಏನೋ ಅದೆಲ್ಲ ಮೇಂಟೈನ್ ಮಾಡೋ ಬ್ಯೂಟಿ ಪಾರ್ಲರ್ ಕಿಡ್ಸ್ಗಳನ್ನೇ ನಾವು ತಗೊಳಕ್ಕಾಗಲ್ಲ. ಆಲ್ಮೋಸ್ಟ್ ಆ ರೇಂಜಿಗೆ ಅವರು ಶೋಕಿ ಮಾಡಿರ್ತಾರೆ. ಬಡ್ಡಿ ಮಗನ ಅವ್ರ ಮನೇಲಿ ತಿನ್ನೋಕೆ ಇಟ್ಟಿರಲ್ಲ ಗೈಸ್. ಬಟ್ ಹುಡುಗರ ಬಗ್ಗೆ ಕೇವಲವಾಗೆಲ್ಲ ಮಾತಾಡ್ಬಿಡ್ತಾರೆ. ಪಾಪ ಈಗ ನಮ್ಮ ಫ್ರೆಂಡ್ಸ್ ಲವ್ಗಳನ್ನೇ ನಾನು ನೋಡಿರಲ್ಲ. ಆಲ್ಮೋಸ್ಟು ಹೆಂಗೆ ಮಾತಾಡ್ತಾರೆ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಆ ಥರ ಮಾತಾಡ್ತಾರೆ. ಅದಕ್ಕೆ ಏನೇ ಇದ್ರೂ ಮೋಸ್ಟು ಜಾಬ್ ಅಂತೂ ಬಿಡೋಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ, ಮಾಡ್ತಾಯಿರಿ. ಹಂಗೆ ಇಂಪ್ರೂವ್ಮೆಂಟ್ ಆಗಿ ಬಿಸ್ನೆಸ್ಸು ಕೈ ಹಾಕಬೇಡಿ. ಯಾವುದೇ ಲೋನು ತಗೊಂಡು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟು ಆ ಬಿಸ್ನೆಸ್ ಬಗ್ಗೆ ಕಲ್ತ್ಕೊಳ್ಳಿ, ಏನಂತ ಎಲ್ಲ ತಿಳ್ಕೊಳ್ಳಿ. ಆಮೇಲೆ ನೀವು
ಆ ಬಿಸ್ನೆಸ್ಸಿಗೆ ಕೈ ಹಾಕಿ, ಅದು ಆಟೋಮೆಟಿಕ್ಲಿ ಅದು ಕ್ಲಿಕ್ ಆಗುತ್ತೆ. ಮಾಡ್ಕೋಬೇಕು, ಅದು ಸ್ಕಿಲ್ ಬೇಕು, ಹೆಂಗೆ ಕ್ಲಿಕ್ ಮಾಡಬೇಕು, ಹೆಂಗೆ ಅದು ಇಂಪ್ರೂವ್ಮೆಂಟ್ ಮಾಡಬೇಕು, ಯಾವ ಥರ ಸಮ್ಟೈಮ್ ಆಫರ್ಸು ಅದು ಇದು ಮಾರ್ಕೆಟಿಂಗ್ ಎಲ್ಲ ಮಾಡಿ ಕೊಡಬೇಕು. ಆ ಬಿಸ್ನೆಸ್ ಸೂಪರಾಗಿ ಕ್ಲಿಕ್ ಆಗಿ. ಕೆಲವ್ರನ್ನ ಏನು ಹೇಳಬೇಕು ಅಂತ ಅನ್ಕೋತೀನಿ ಅಂದರೆ, ಜಾಸ್ತಿ ಲವ್ ಅದು ಇದು ಹುಡುಗಿರ ಬಗ್ಗೆ ಜಾಸ್ತಿ ಮೈಂಡಿಂದ ತೆಗ್ದಾಕೊಡ್ಬೇಕು. ಇದೇ ಮೋಸ್ಟು ಪಾಯಿಂಟು ಇದೆ ಮಿಸ್. ಹುಡುಗಿ ಅನ್ನೋದೊಂದು ಮೈಂಡಿಗೆ ಬಂದುಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಅಪ್ಸೆಟ್ಟು, ಸುಮ್ಮನೆ ಹೋಗೋದು. ಕೆಲವು ಟೈಮು ಅದರಿಂದನೇ ಡ್ರಿಂಕ್ಗೆ ಅಡಿಕ್ಟ್ ಆಗೋಯ್ತಾರೆ. ಆ ಡ್ರಿಂಕ್ಗೆ ಅಡಿಕ್ಟ್ ಆದರೆ ಈಗ ದುಡಿತಿರೋದೇ ಅರ್ಧಂಬರ್ಧ. ಅಲ್ಲಿ ಹುಡುಗರಂತೂ ಉಳ್ಸೋಕ್ಕೆ ಆಗಲ್ಲ. EMI ಅಂತೆ, ಬೈಕ್ EMI, ಅದು ಇದು ಲೋನ್ಸ್ ಎಲ್ಲ ತಗೊಬಿಟ್ಟಿರ್ತಾರೆ. ಅದ್ರಲ್ಲಿ ಕುಡಿಯೋಕ್ಕರ್ಧ ಹುಡುಗಿದೆಲ್ಲ ಟೆನ್ಷನ್ಗೆ ಏನೇನಾಗುತ್ತೆ ಅದಕ್ಕೆ ಇದಾಗುತ್ತೆ. ಒಂದು ಲೈಫಲ್ಲಿ ಒಂದು ಸ್ಟೇಜಿಗೆ ಬರೋ ಗಂಟ ಹುಡುಗಿಯಿಂದ ದೂರ ಇದ್ದರೆ ನನ್ನ ಫುಲ್ಲು ನನ್ನ ಒಪಿನಿಯನ್ನೇ ಅದು ಒಳ್ಳೆಯದು. ಹುಡುಗಿಯಿಂದ ಆಲ್ಮೋಸ್ಟ್ ದೂರ ಇರಬೇಕು. ಇದನ್ನು ಎಸ್ಪೆಷಲಿ ಬಾಯ್ಸ್ಗೆ ನಾನು ಹೇಳ್ತಾರೆ. ಹುಡುಗಿರು ಅಷ್ಟೇ, ನೀವು ಬಿಲ್ಡಾಗಿ ನೀವೆಲ್ಲ ಇದು ಮಾಡೋ ಗಂಟ ಆಲ್ಮೋಸ್ಟ್ ದೂರ ಇದ್ರೇ ಒಳ್ಳೆಯದು. ಬಟ್ ರಿಲೇಷನ್ಶಿಪ್ ಚೆನ್ನಾಗಿದ್ರೆ ಒಳ್ಳೆಯದು. ಅವರು ನೀವು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಎಲ್ಲ ಚೆನ್ನಾಗಿ, ಅವ್ರ ಕಷ್ಟ ನೀವು ಅರ್ಥ ಮಾಡ್ಕೊಂಡು, ನಿಮ್ಮ ಕಷ್ಟ ಅವ್ರು ಅರ್ಥ ಮಾಡ್ಕೊಂಡು ಇಬ್ಬರು ಚೆನ್ನಾಗಿದ್ರೆ ಸೂಪರಾಗಿರುತ್ತೆ. ಬಟ್ ಒಂದು ಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ, ಬಟ್ ಎಸ್ಪೆಷಲಿ ಹುಡುಗಿದ್ದೇ ಆಲ್ಮೋಸ್ಟ್ ಬರೋ ಹುಡುಗಿ ಅಪ್ಪ ಅಮ್ಮ ಮನೇಲಿ ಹೋಗ್ತಾರೆ. ಯಾರೇ ಆದರೂ ಯಾರ ಮನೇಲಾದರೂ ಅಷ್ಟೇ, ಅವರ ಹುಡುಗ ಮನೆಗೂ ಬೇರೆ ಮನೆಗೆ ಮದುವೆ ಮಾಡಿಕೊಡ್ತಾರೆ. ಆ ಹುಡುಗ ಆ ಲೆವೆಲಲ್ಲಿ ಇರಬೇಕು, ಒಂದು ಸ್ವಲ್ಪ ದುಡ್ಡು ಕಾಸು ಮಾಡಿಗಿರಬೇಕು, ಮನೆ ಎಲ್ಲ ಸೆಟಲ್ ಆಗಿರಬೇಕು, ಮನೆ ಕಟ್ಟಿರಬೇಕು. ಆಲ್ಮೋಸ್ಟ್ ಅದನ್ನೇ ಕೇಳೋದು. ಕೆಲಸದಲ್ಲಿ ಪರ್ಮನೆಂಟ್ ಕೇಳ್ತಾರೆ, ಗೌರ್ಮೆಂಟ್ ಕೆಲಸನೇ ಜಾಸ್ತಿ ಕೇಳ್ತಾರೆ. ಬಟ್ ಎಲ್ಲರಿಗೆಲ್ಲ ಅರ್ಥ ಮಾಡ್ತಾರೆ. ಪ್ರೈವೇಟ್ ಆದರೂ ಓಕೆ, ಹುಡುಗಿನೂ ದುಡ್ದು ಹುಡುಗನೂ ದುಡಿತಿದ್ರೆ ಉಂಟಾಯ್ತದೆ. ಬಟ್ ಲವ್ ಅದು ಇದು ಅಂತ ಹಾಳಾಗೋಕ್ಕೆ ಹುಡುಗರು ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು. ಹುಡುಗಿರು ಹೋಗಬೇಡಿ, ಏನೇನು ಅದನ್ನೇ ಇರೋದು. ಬಟ್ ಟ್ರೂವಾಗಿ ಲವ್ ಮಾಡೋರು ಮಾಡ್ಕೊಳ್ಳಿ. ಅಂದರೆ ಜೀವನ ಇಬ್ಬರೂ ಒಂದು ಲೆವೆಲ್ ಮೇಂಟೈನ್ ಮಾಡೋಕ್ಕೆ ಹೋಗ್ಬೇಕು. ಹಾಗಾದರೆ ಮಾತ್ರ ಲವ್ ಮಾಡಬೇಕು. ಯಾರೇ ಅದೆಲ್ಲ ಸುಮ್ಮನೆ ಬರಲ್ಲ. ಏನೇ ಇದ್ದರೂ ಮನೆಯವ್ರು ಒಬ್ಬ ಥರನೇ ಮಾಡಬೇಕು. ಮನೆಯವ್ರನ್ನ ಎದುರು ಹಾಕೊಂಡು ಪಾಪ ಇಷ್ಟು ವರ್ಷ 22 ವರ್ಷ ಕಷ್ಟಪಟ್ಟು ಸಾಕಿರ್ತಾರೆ. ಅವ್ರನ್ನ ಬಿಟ್ಬಿಟ್ಟು ಯಾವನೋ ಬಂದ ಯಾವಳೋ ಬಂದು ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಅವ್ರಿಗೆ ಎದುರಾಕ ಮದುವೆ ಆಗೋದೈತಲ್ಲ, ಅದು ದ್ರೋಹ ಮಾಡ್ದಂಗೆ ಈಗ ನನ್ನ ಪ್ರಕಾರ. ಅದು ದೇವರೇ ಆಗಲಿ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಅವರು ಅವ್ರ ಸಂತ ಚಿಕ್ಕ ವಯಸ್ಸಿಂದ ಸಾಕಿರ್ತಾರಲ್ಲ, ಅದಂತೂ ಹೇಳೋಕ್ಕೆ ಆಗಲ್ಲ ಗೈಸ್. ಬಟ್ ಈಗೇನೋ ಡೆವಲಪ್ ಆಗೈತೆ, ಸ್ವಲ್ಪ ಚೆನ್ನಾಗಿ ನೋಡ್ಕೋಬೋದು ಈ ಫ್ಯೂಚರಲ್ಲಿ ಈಗ ಎಲ್ಲ. ಬಟ್ ಹಿಂದಿನ ಕಾಲದಲ್ಲಿ ಗೈಸ್ ಖಾರದ ಪುಡಿ ಅನ್ನ ಉಣ್ತಿದ್ರು. ಆಲ್ಮೋಸ್ಟು ಸ್ಟೋರಿಗಳು ಕೇಳಿ ಪಾಪ ಚಿಪ್ ಮಾರೋದು, ಹಣ್ಣು ಮಾರೋದು, ಸಂಜೆ ಬೆಳಗಾಣ ಅಂತ ನಿದ್ದೆನೇ ಮಾಡಿದಂತೆ ಕಷ್ಟಪಟ್ಟು ಓದಿಸೋರೆ, ಮನೆಗೆ ಶ್ರಮಪಟ್ಟವ್ರೆ ಅಪ್ಪ ಅಮ್ಮ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ಅಪ್ಪ ಇರಲ್ಲ, ಪಾಪ ಅಮ್ಮನೇ ಎಲ್ಲ ದುಡ್ದು ಎಲ್ಲ ಸಾಕಿರ್ತಾರೆ. ಆಲ್ಮೋಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮನೆಯವ್ರ ಪರಿಸ್ಥಿತಿ ನೋಡಿ ಬೆಳೆದವನು ಲೈಫಲ್ಲಿ ಉದ್ಧಾರ ಆಗ್ತಾರೆ. ಯಾವತ್ತೂ ಮನೆಯವ್ರ ಪರಿಸ್ಥಿತಿನ ಯಾವತ್ತೂ ಮರಿಬಾರ್ದು. ಈಗ ಹೆಂಗಿದ್ದೀರಾ, ಹಿಂದೆ ಹಿಂಗಿದ್ರಿ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದನ್ನು ಹೇಳಬೇಕು. ಮನೆಯವ್ರು ಎದುರಾಕೊಂಡು ಮಾತ್ರ ಯಾವತ್ತೂ ಎದುರಾಕೊಳ್ಳೋದೆಲ್ಲ ಈಸಿ ಆಗ್ಬಿಡ್ಬೋದು. ಏನೋ ಹುಡುಗಿಗಷ್ಟೇ, ಹುಡುಗಿ ಇಂಪಾರ್ಟೆಂಟು. ಮನೆಯವ್ರೇನೋ ಎದುರಾಕೊಂಡು ನೀವು ಓಡೋಯ್ತೀರಾ, ಮದುವೆ ಆಗ್ತೀರಾ, ಏನೋ ಒಂದು ಜೋಶು ಆ 3 ತಿಂಗಳು 6 ತಿಂಗಳು ಚೆನ್ನಾಗಿ ನೋಡ್ಕೊತಾನೆ. ಆಮೇಲೆ ಅವನೇನೋ ಕೆಲಸ ಏನೂ ಇರೋಲ್ಲ, ಎತ್ತಾ ಇರೋಲ್ಲ, ಅದೆಲ್ಲ ಹೋಯ್ತಾನೆ, ಇಲ್ಲ ಬರ್ತಾನೆ, ಎಲ್ಲ ತಿರುಗಾಡ್ತಾನೆ. ಜೀವನ ಎಲ್ಲಿಗೆ ಹೋಯ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ. ನೀವು ಅಂದ್ಕೊಡ್ಬೋದು ಈಗೇನೋ ನನ್ನ ಚಿನ್ನು, ನನ್ನ ಮುದ್ದು, ಹಂಗೆ ಹಿಂಗೆ ಅಂತ ಏನೋ ಲವ್ ಮಾಡೋ ಟೈಮಲ್ಲಿ ಹೇಳ್ತಾನೆ. ಆಮೇಲೆ ಏನು ಮಾಡ್ತೀರಾ, ಮದುವೆ ಆದಮೇಲೆ ಏನೇ 2-3 ತಿಂಗಳು ಅಷ್ಟೇ ವ್ಯಾಲ್ಯೂ. ಆಮೇಲೆ ಎಲ್ಲ ಈಗ ಒಂದು ಐಸ್ ಕ್ರೀಮ್ ನೀವು ತಗೋತೀರ ಅಂದ್ಬಿಟ್ಟು ಎಕ್ಸಾಂಪಲ್ಗೆ, ಐಸ್ ಕ್ರೀಮ್ ಇರೋ ಗಂಟೆ ಅದಕ್ಕೆ ವ್ಯಾಲ್ಯೂ. ಆಮೇಲೆ ಸಿಕ್ಕದಾಗಿ ಬಿಸಾಕ್ತೀರಾ, ಅಷ್ಟೇ ಜೀವನ. ಇರೋ ಗಂಟ ವ್ಯಾಲ್ಯೂ, ಸ್ಟಾರ್ಟಿಂಗ್ ಜೋಶು. ಈಗ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲು, ಯಾವುದೋ ಒಂದು ಕಿಯಾ ಕಾರ್ ತಗೊಂಡ್ರೆ ಹೊಸ್ದಾಗಿ ಏನೋ ಗಿಪ್ಪು ಅಂತ 3 ತಿಂಗಳು 4 ತಿಂಗಳು ಸುತ್ತೀರಾ. 5ನೇ ತಿಂಗಳಿಂದ ಅಯ್ಯೋ ಹೋಗು ಅದೇ ಕಾರು ಅದೇ ಇದು. ಕಿಯಾ ಕಾರ್ ಇದ್ದವನು ಬೆನ್ಸ್ ಕಾರು, BMW ಕಾರು ಅದ್ರ ಮೇಲೆ ಆಸೆ ಇರ್ತದೆ ಯಾವತ್ತೂ. ಅದು ಮೈಂಡಿಗೆ ಇರಲಿ ಗೈಸ್. ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ಮಾತಾಡ್ಬೇಕು ಅನಿಸ್ತು ಇವತ್ತು, ಅದಕ್ಕೆ ಮಾತಾಡೋದು. ನೋಡೋಣ ಇನ್ನು ಮುಂದೆ ಇನ್ನೂ ಮಾತಾಡಬೇಕು ಅಂದ್ಕೊಂಡಿದ್ದೀನಿ, ಬಿಡೋಲ್ಲ ಗೈಸ್. ಆದರೂ ಡೆವಲಪ್ಮೆಂಟ್ ಆಗಿ ಬಿಡಬೇಡಿ. ಆದಷ್ಟು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ.
ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.